ದೇಶದ ಮೂಲಸೌಕರ್ಯ ವಲಯದ ಅಭಿವೃದ್ಧಿ ಕ್ಷಿಪ್ರ ಪಥದಲ್ಲಿ ಸಾಗಿದೆ. ಸರ್ಕಾರದ ವಿಕಸಿತ ಭಾರತ ಅಭಿಯಾನ ಈ ವಲಯಕ್ಕೆ ಇನ್ನಷ್ಟು ಇಂಬು ಕೊಡಬಹುದು ಎಂಬ ಆಶಯ ಇದೆ. ವಿಕಸಿತ ಭಾರತ ಅಭಿಯಾನಕ್ಕೆ ಚುರುಕು ನೀಡುವ ಗುರಿಯೊಂದಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅನೇಕ ಪ್ರಮುಖವಾದ ಕ್ರಾಂತಿಕಾರಕ ನೀತಿ ನಿರೂಪಣೆಗಳನ್ನು ಈ ವರ್ಷದ ಮಧ್ಯಂತರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಮೂಲಸೌಕರ್ಯ ವಲಯಕ್ಕೆ 11.11 ಲಕ್ಷ ಕೋಟಿ ಹಂಚಿಕೆಯನ್ನು ಮಾಡಲಾಗಿದೆ. ಇದು ಜಿಡಿಪಿಯ ಸುಮಾರು 3.4%. ಈ ವರ್ಷ ಸತತ 4ನೇ ಬಾರಿಗೆ ಮೂಲಸೌಕರ್ಯ ವಲಯಕ್ಕೆ ಬಜೆಟ್ನಲ್ಲಿ ಹಂಚಿಕೆಯನ್ನು ಮಾಡಲಾಗಿದೆ. ಇದರ ದೂರದೃಷ್ಟಿಯ ಪರಿಣಾಮವನ್ನು ಹೂಡಿಕೆಯ ಆಯ್ಕೆಗಳಲ್ಲಿ ಗಮನಿಸಬಹುದು. ಉದಾಹರಣೆಗೆ, ಮೂಲಸೌಕರ್ಯ ವಲಯದ ಮ್ಯೂಚುವಲ್ ಫಂಡ್ಗಳು ಒಂದು ವರ್ಷದಲ್ಲಿ ಸರಾಸರಿ 60% ರಿಟರ್ನ್ಸ್ ಕೊಟ್ಟಿವೆ. ಆದಾಗ್ಯೂ ಈ ಫಂಡ್ಗಳು ಎಲ್ಲರಿಗೂ ಸರಿ ಹೊಂದೋದಿಲ್ಲ. ಹೂಡಿಕೆದಾರರು ತರಾತುರಿಯಲ್ಲಿ ಈ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬಾರದು. ಹೂಡಿಕೆಗೂ ಮೊದಲು ಆ ಪ್ರಾಡಕ್ಟ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಈಗ ಮೂಲಸೌಕರ್ಯ ವಲಯದ ಮ್ಯೂಚುವಲ್ ಫಂಡ್ಗಳು ಎಂದರೆ ಏನು? ಅವುಗಳಲ್ಲಿ ನೀವು ಹೂಡಿಕೆಯನ್ನು ಮಾಡಬಹುದಾ? ತಿಳ್ಕೊಳ್ಳೋಣ. ನಿರ್ದಿಷ್ಟ ವಲಯದಲ್ಲಿ ಅಂದರೆ ಬ್ಯಾಂಕಿಂಗು, ಔಷಧಿ ಮತ್ತು ತಂತ್ರಜ್ಞಾನ ಸೇರಿದಂತೆ ಯಾವುದೇ ಒಂದು ವಲಯದ ಷೇರುಗಳಲ್ಲಿ 80% ಹೂಡಿಕೆಯನ್ನು ಮಾಡುವ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳೇ ಈ ಸೆಕ್ಟೋರಲ್ ಫಂಡ್ಗಳು. ಮೂಲಸೌಕರ್ಯ ವಲಯದ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡುವ ಸ್ಕೀಮ್ಗಳೇ ಸೆಕ್ಟರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ವಿದ್ಯುತ್, ರೈಲ್ವೆ ಮತ್ತು ಬಂದರು ವಲಯದ ಕಂಪನಿಗಳು ಇದರ ಅಡಿಯಲ್ಲಿ ಬರ್ತವೆ. ಮೂಲಸೌಕರ್ಯ ವಲಯಕ್ಕೆ ಸರ್ಕಾರ ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಇದೆ. ಮಾರುಕಟ್ಟೆಯ ಪರಿಸ್ಥಿತಿ ಅನುಕೂಲಕರವಾಗಿದ್ದರೆ ಸೆಕ್ಟರಲ್ ಫಂಡ್ಗಳು ಅತ್ಯುತ್ತಮವಾದ ಫಲಿತಾಂಶಗಳನ್ನು ಕೊಡುತ್ತೆ. ಮೂಲಸೌಕರ್ಯ ಫಂಡ್ಗಳಲ್ಲಿ ಇದನ್ನು ಗಮನಿಸಬಹುದು. ಇನ್ನು ಗಳಿಕೆಯ ವಿಚಾರವಾಗಿ ನೋಡುವುದಾದರೆ, ಫೆಬ್ರವರಿ 28ರ ವೇಳೆಗೆ ಸೆಕ್ಟರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಗಳು ಕಳೆದ ವರ್ಷ ಸರಾಸರಿ 62% ರಿಟರ್ನ್ಸ್ ಕೊಟ್ಟಿವೆ. 3 ವರ್ಷಗಳಲ್ಲಿ 31% ಹಾಗೂ 5 ವರ್ಷಗಳಲ್ಲಿ 25% ರಿಟರ್ನ್ಸ್ ಕೊಟ್ಟಿವೆ. ಅದೇ ಅವಧಿಯಲ್ಲಿ S&P BSE ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ನ ಒಟ್ಟು ಗಳಿಕೆ, ಇದರ ಸೂಚ್ಯಂಕ 112, 40 ಮತ್ತು 29% ರಿಟರ್ನ್ಸ್ ಕೊಟ್ಟಿವೆ. ಈ ಪ್ರವೃತ್ತಿ ಮೂಲಸೌಕರ್ಯ ವಲಯದಲ್ಲಿ ಸಕಾರಾತ್ಮಕವಾದ ಪ್ರಗತಿಯನ್ನು ಸೂಚಿಸುತ್ತೆ. ಇವು ವಲಯಾಧಾರಿತವಾಗಿ ಮೂಲಸೌಕರ್ಯ ವಲಯದಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸುವವರಿಗೆ ಆಶಾದಾಯಕವಾದ ಸಂಕೇತಗಳಾಗಿ ಕಂಡುಬರ್ತವೆ. ನೀವು ಕೂಡ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬೇಕಾ? ಸೆಕ್ಟರಲ್ ಫಂಡ್ಗಳು ಸ್ವಲ್ಪ ರಿಸ್ಕಿ ಅನ್ನೋದು ಗೊತ್ತಿರಲಿ. ಯಾಕೆ ಅಂದರೆ ಎಲ್ಲ ಹಣ ಒಂದೇ ವಲಯದಲ್ಲಿ ಕೆಲವು ಕಂಪನಿಗಳಿಗೆ ಆದ್ಯತೆಯನ್ನು ನೀಡಿ ಹೂಡಿಕೆಯನ್ನು ಮಾಡಲಾಗಿರುತ್ತೆ. ಹೀಗಾಗಿ ಇದು ರಿಸ್ಕಿ. ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಆದರೆ ಮಾರುಕಟ್ಟೆ ಇಳಿಕೆಯ ಹಾದಿಯಲ್ಲಿದ್ದರೆ ಅದು ಅಪಾಯಕಾರಿಯಾಗಿ ಬಿಡಬಹುದು. ಇದರಿಂದ ನೀವು ಗಣನೀಯ ನಷ್ಟವನ್ನು ಅನುಭವಿಸಬೇಕಾಗಬಹುದು. ಇನ್ವೆಸ್ಟೋಗ್ರಫಿ ಸಂಸ್ಥಾಪಕರಾದ ಶ್ವೇತಾ ಜೈನ್ ಅವರ ಸಲಹೆಯನ್ನು ಕೇಳೋದಾದರೆ, ಹೊಸ ಹೂಡಿಕೆದಾರರು ಸೆಕ್ಟರಲ್ ಫಂಡ್ಗಳಿಂದ ದೂರ ಇರುವುದು ಒಳ್ಳೆಯದು. ಇನ್ನು ಅನುಭವಿ ಹೂಡಿಕೆದಾರರು ತಮ್ಮ ಪೋರ್ಟ್ಫೋಲಿಯೋದ 5ರಿಂದ 10% ಮಾತ್ರ ಈ ವಲಯಕ್ಕೆ ಮೀಸಲು ಇಡಬಹುದು. ನಿಮಗೆ ಆ ವಲಯದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇದ್ದರೆ ಮಾತ್ರ ನೀವು ಸೆಕ್ಟರಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಪರಿಗಣಿಸಬಹುದು. ಅದರ ಜೊತೆಗೆ ನೀವು ಹೆಚ್ಚಿನ ರಿಸ್ಕನ್ನು ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಸಿದ್ಧರಿರಬೇಕು. ಹೂಡಿಕೆದಾರರು ತಿಳಿದಿರಬೇಕಾದ ಮತ್ತೊಂದು ಪ್ರಮುಖವಾದ ಅಂಶವೆಂದರೆ, ಸೆಕ್ಟರಲ್ ಫಂಡ್ಗಳ ಪರ್ಫಾರ್ಮೆನ್ಸ್ ಆರ್ಥಿಕ ಪ್ರಗತಿಯೊಂದಿಗೆ ನಿಕಟವಾದ ನಂಟನ್ನು ಹೊಂದಿದೆ ಅನ್ನೋದು. ಹೂಡಿಕೆಯ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಈಗ ತೆರಿಗೆ ಬಗ್ಗೆ ತಿಳಿದುಕೊಳ್ಳುವ ಸಮಯ. ಸೆಕ್ಟರಲ್ ಫಂಡ್ಗಳ ಗಳಿಕೆ ಹೇಗೆ ತೆರಿಗೆಗೆ ಒಳಪಡುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ನೋಡಿ, ಸೆಕ್ಟರಲ್ ಫಂಡ್ಗಳು ಇಕ್ವಿಟಿ ಕ್ಯಾಟಗರಿ ಅಡಿಯಲ್ಲಿ ಬರುತ್ತೆ. ಇಕ್ವಿಟಿ ಫಂಡ್ಗಳ ಯೂನಿಟ್ಗಳನ್ನು 1 ವರ್ಷದೊಳಗೆ ಮಾರಾಟ ಮಾಡಿದರೆ ಆ ಗಳಿಕೆಯನ್ನು ಅಲ್ಪಾವಧಿ ಕ್ಯಾಪಿಟಲ್ ಗೇನ್ STCG ಅಂತ ಪರಿಗಣಿಸಲಾಗುತ್ತೆ. ಇದರ ಮೇಲೆ 15% ತೆರಿಗೆಯನ್ನು ವಿಧಿಸಲಾಗುತ್ತೆ. ಒಂದು ವೇಳೆ ಇಕ್ವಿಟಿ ಫಂಡ್ ಯೂನಿಟ್ಗಳನ್ನು ಖರೀದಿಸಿದ ಕನಿಷ್ಠ 1 ವರ್ಷದ ನಂತರ ಮಾರಾಟ ಮಾಡಿದರೆ ಆಗ ಅದು ದೀರ್ಘಾವಧಿ ಕ್ಯಾಪಿಟಲ್ ಗೇನ್ LTCG. ಇಕ್ವಿಟಿ ಫಂಡ್ಗಳ LTCG ಮೇಲೆ 10% ತೆರಿಗೆ ಅನ್ವಯ ಆಗುತ್ತೆ. ಒಂದು ಹಣಕಾಸು ವರ್ಷದಲ್ಲಿ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಕ್ಯಾಪಿಟಲ್ ಗೇನ್ ಇದ್ದರೆ ಮಾತ್ರ ಈ ತೆರಿಗೆ ಅನ್ವಯ ಆಗೋದು. ಅಂದರೆ 1 ಲಕ್ಷ ರೂಪಾಯಿವರೆಗಿನ ದೀರ್ಘಾವಧಿ ಕ್ಯಾಪಿಟಲ್ ಗೇನ್ ಮೇಲೆ ಯಾವುದೇ ತೆರಿಗೆ ವಿಧಿಸಲ್ಪಡೋದಿಲ್ಲ. ಇನ್ನು ಸೆಕ್ಟರಲ್ ಫಂಡ್ಗಳು ಅತಿ ಹೆಚ್ಚಿನ ರಿಸ್ಕ್ ಇರುವ ಮ್ಯೂಚುವಲ್ ಫಂಡ್ಗಳು. ಯಾಕೆಂದರೆ ಅವು ಮೂಲತಃ ಒಂದೇ ಒಂದು ವಲಯದಲ್ಲಿ ಮಾತ್ರ ಹೂಡಿಕೆಯನ್ನು ಮಾಡ್ತವೆ. ಇದರಿಂದ ಡೈವರ್ಸಿಫಿಕೇಷನ್ ಇರೋದಿಲ್ಲ. ಇದು ಪ್ರಮುಖವಾದ ರಿಸ್ಕ್ನ ಅಂಶ. ಇನ್ನು ಅನುಭವಿ ಮತ್ತು ನಿರ್ದಿಷ್ಟ ಕಾಲದಲ್ಲಿ ಹೂಡಿಕೆಯನ್ನು ಮಾಡೋರು ಮಾತ್ರ ಇಂತಹ ಫಂಡ್ಗಳಲ್ಲಿ ಹೂಡಿಕೆಗೆ ಮನಸ್ಸನ್ನು ಮಾಡಬಹುದು. ಜೊತೆಗೆ ಅವರು ತಮ್ಮ ಪೋರ್ಟ್ಫೋಲಿಯೋದ 10%ಕ್ಕಿಂತ ಹೆಚ್ಚಿನ ಭಾಗವನ್ನು ಈ ವಲಯಕ್ಕೆ ಮೀಸಲಿಡೋದು ಒಳ್ಳೆಯದಲ್ಲ. ಇನ್ನು ಹೊಸ ಹೂಡಿಕೆದಾರರು ಈ ವಲಯದಿಂದ ದೂರ ಇರುವುದೇ ಉತ್ತಮ.
ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.